ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿದೆ. ದಾವಣಗೆರೆ ನಗರದ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಗಲಾಟೆ ಆಗಿರುವುದು. ಈ ವೇಳೆ ಎರಡೂ ಕಡೆಯವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿದೆ. ದಾವಣಗೆರೆ ನಗರದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಆಗಿರುವಂತ ಗಲಾಟೆ ಇದೆ. ಈ ವೇಳೆ ಎರಡೂ ಕಡೆಯವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದಾಗಲೂ ಯುವಕರು ಹೊಡೆದಾಡಿಕೊಂಡಿದ್ದಾರೆ. ಗಲಾಟೆ ಜೋರಾಗ್ತಾ ಇದ್ದಂತೆ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಆಗ್ತಾ ಇದ್ದಂತೆ ಯುವಕರೆಲ್ಲ ಓಡಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಹೊಡೆದಾಡ್ಕೊಂಡಿದ್ದಾರೆ ಎರಡು ಗುಂಪುಗಳ ಹುಡುಗರು. ದಾವಣಗೆರೆ ನಗರದ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಆಗಿರುವಂಥ ಗಲಾಟೆ ಇದು. ಈ ವೇಳೆ ಎರಡೂ ಕಡೆಯವರಿಗೆ ಸಣ್ಣ ಪುಟ್ಟ ಗಾಯ ಆಗಿತ್ತಂತೆ. ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದಿದ್ರಂತೆ. ಆ ಸಂದರ್ಭದಲ್ಲೂ ಕೂಡ ಹೊಡೆದಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ಅಲ್ಲಿ ಎರಡೂ ಗುಂಪುಗಳ ನಡುವೆ ಒಳ್ಳೆ ರೌಡಿಗಳ ತರ ಹೊಡೆದಾಡ್ಕೊಂಡಿದ್ದಾರೆ. ಅಲ್ಲೇ ಪೊಲೀಸ್ನವರು ಕೂಡ ಇದ್ದಾರೆ ನೋಡಿ, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್. ಯಾವ ಕಾರಣಕ್ಕೆ ಈ ಎರಡೂ ಗುಂಪುಗಳ ನಡುವೆ ಮಾರಾಮಾರಿ ಆಯಿತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮನ್ ಒಂದು ಘಟನೆ ಆಗಿರ್ತಕ್ಕಂಥದ್ದು ದಾವಣಗೆರೆ ನಗರದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಅಂದ್ರೆ ಎರಡು ಏನು ಗುಂಪಿನವರು ಏನಿದ್ರೆ ದಾವಣಗೆರೆ ಹಳೆ ನಗರದಲ್ಲಿ ಕಾಲೇಜು ಹುಡುಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಗಲಾಟೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆದ ಹಿನ್ನೆಲೆಯಲ್ಲಿ ಇವರು ವಿರುದ್ಧವಾಗಿ ಕಂಪ್ಲೇಂಟ್ ಅಂದ್ರೆ ಏನು ಆರೋಪಗಳು ಏನಿದ್ದಾರೆ ಆರೋಪ ಮತ್ತು ಪ್ರತ್ಯಾರೋಪ ಮಾಡಬೇಕು ಅನ್ನೋ ಉದ್ದೇಶದಿಂದ MLC ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ದಾವಣಗೆರೆಯ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಸೊ ಈ ಸಂದರ್ಭದಲ್ಲಿ ಮತ್ತೆ ಬಂದಂತಹ ಏನು ಎರಡು ಗುಂಪಿನವರು ಏನಿದ್ರೆ ಮತ್ತೆ ಅಲ್ಲಿ ಏಕೆ ದೊಡ್ಡ ಮಟ್ಟದಲ್ಲಿ ಒಂದು ಗಲಾಟೆ ಆಗ್ತದೆ. ಈ ತಕ್ಷಣಕ್ಕೆ ಈ ವಿಚಾರ ಏನು ಬಡವಾಣ ಠಾಣಾ ಪೊಲೀಸರಿಗೆ ಗೊತ್ತಾದ ತಕ್ಷಣಕ್ಕೆ ಸ್ಥಳಕ್ಕೆ ಬಂದಂತಹ ಪೊಲೀಸರು ಕೂಡ ಇಡೀ ಗುಂಪನ್ನ ಚೇರಿಸಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಕೂಡ ಅವರ ಒಂದು ಅತಿರೇಕದ ವರ್ತನೆಗಳು ಕೂಡ ತುಂಬಾನೇ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಒಂದು ಲಾಠಿ ಚಾರ್ಜ್ ಅನ್ನು ಮಾಡಿದ ನಂತರದಲ್ಲಿ ಅಲ್ಲಿದ್ದ ಗುಂಪು ಚೆದರುತ್ತೆ. ಮತ್ತೆ ಈ ಸಂಬಂಧಪಟ್ಟಂತೆ ಪ್ರಮುಖ ಒಬ್ಬ ಆರೋಪಿಯನ್ನು ಕೂಡ ಈಗಾಗಲೇ ದಾವಣಗೆರೆಯ ಆಜಾದ್ ನಗರ ಪೊಲೀಸರು ಕೂಡ ಈಗಾಗಲೇ ಬಂದಿರ್ತಕ್ಕಂಥದ್ದು. ಇನ್ನು ಯಾವ ವಿಚಾರಕ್ಕೋಸ್ಕರ ಈ ಒಂದು ಗಲಾಟೆ ಆಗಿದೆ ಮತ್ತೆ ಅದ್ರ ಉದ್ದೇಶ ಏನು ಮತ್ತೆ ಹಿನ್ನೆಲೆ ಏನು ಅನ್ನೋದು ಕೂಡ ಇನ್ನು ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿಲ್ಲ. ಮತ್ತೆ ಈ ಸಂಬಂಧಪಟ್ಟಂತೆ ಬಡವಾಣ ಠಾಣೆಯಲ್ಲೂ ಕೂಡ ಈಗಾಗಲೇ ಈ ಸಂಬಂಧಪಟ್ಟಂತೆ ದೂರು ಮತ್ತು ಪ್ರತಿ ದೂರು ಕೂಡ ಆಗುವಂತ ಈಗ ಇರ್ತಕ್ಕಂಥದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.